अरिहन्ताणं नमो सिद्धाणं नमो आयर्याणं नमो आयर्याणं नमो वज्रायाणं नमो वज्रायाणं नमो लोये सवसाहुणं नमो लोये सवसाहुणं पंचपरमेश्वरी भगवान की जय ಈಗ महाराज की जय ನೀವೆಲ್ಲರೂ ಒಬ್ಬೊಬ್ಬರು ಒಂದು ಪ್ರಶ್ನೆ ಕೇಳಬೇಕು. ನಾವು ಉತ್ತರ ಕೊಡೋದು ಯಾವ್ದು ಬೇಕಾದ್ರೆ ಕೇಳ್ರಿ. ಒಬ್ಬೊಬ್ಬರು ಒಂದು ಪ್ರಶ್ನೆ ಕೇಳಬೇಕು. ಇಲ್ಲಿಂದ ಶುರು ಆಗುತ್ತೆ. ನೀ ಕೇಳಿ, ಈಗ ಇಲ್ಲಿ ಸರಿಯಾಗಿ ಕೇಳ್ಬೇಕು. ನನಗೆ ಕೇಳ್ಬೇಕು. ಇಲ್ಲ ಏನ್ರಿ ಶಂಕ ಇದ್ರೆ ಕೇಳ ಮಹಾರಾಜರ್ನ. ನಾ ಕೇಳಲ್ಲ. ಕರ್ಮ ಎಲ್ಲ ಕರ್ಮ. ನಮ್ಮ ಕರ್ಮ ಎಷ್ಟು ಮುಕ್ತ ಆಗಿಲ್ಲ ಇನ್ನು ಎಲ್ಲ ಇದಾವ. ಸಂಸಾರಿ ಜೀವಿಗಳ ಕರ್ಮ ಯಾವು ಮುಕ್ತ ಆಗಿಲ್ಲ. ಹೋಗ್ತಾ ಇರ್ತಾವ, ಬರ್ತಾ ಇರ್ತಾವ. ಹರ್ ಸಮಯ ಒಂದೊಂದು ಸೆಕೆಂಡಲ್ಲೂ ಕೂಡ ಕರ್ಮ, ಹಳೆ ಕರ್ಮ ಹೋಗ್ತಾ ಇರ್ತಾವ, ಹೊಸ ಕರ್ಮ ಬರ್ತಾನೆ ಇರ್ತಾವ. 8 ಕರ್ಮ ಹಂಗೆ ಇರ್ತಾವ. 8 ಕರ್ಮ ಏನ್ ನಾಶ ಆಗಂಗಿಲ್ಲ. ಯಾರು ಸಂಸಾರಿ ಜೀವಿಗಳದ್ದು ಯಾವ್ದು ಹೋಗಂಗಿಲ್ಲ, ಇರ್ತಾವ ಹಂಗೆ. ಕರೆ ಹಿಂದ್ ಕಟ್ಟಿಕೊಂತ ಕರ್ಮ ಟೈಮ್ ಸರಿಯಾಗಿ ಫಲ ಕೊಟ್ಟು ಹೋಗ್ತಾ ಇರ್ತವೆ. ಮತ್ತೆ ಹೊಸ ಕರ್ಮ 8 ಕರ್ಮ ಸೇರ್ಕೊಂತ ಇರ್ತಾವ. ಎಲ್ಲ ಕರ್ಮದಲ್ಲಿ ಅರ್ಥ ಆಯ್ತು. ಹೀಗೆ ಮುಕ್ತ ಆಗಿಲ್ಲ, ಕರ್ಮ ನಾಶ ಆಗಿಲ್ಲ. ತನ್ನ ಫಲ ಕೊಟ್ಟು ಹೋಗ್ತಾ ಇರ್ತದೆ. ಈ ಕಡೆ ಹೊಸ ಕರ್ಮ ಬರ್ತಾ ಇರ್ತದೆ. ತೀರ್ಥಂಕರು ತಮ್ಮ ಹಿಂದಿನ ಭಾವದಲ್ಲಿ ಎಲ್ಲಾ ಜೀವಿಗಳ ಮೇಲೆ ದಯಾ ಮಾಡಿ ತನ್ನ ಆತ್ಮನನ್ನ ಪಾಪದಿಂದ ಉಳಿಸ್ಕೊಂಡು ಶ್ರದ್ಧೆಯಿಂದ, ಭಕ್ತಿಯಿಂದ ಧರ್ಮ ಮಾಡಿ ಬೇರೆ ಜೀವಿಗಳ ಮೇಲೆ ದಯಾ ಮಾಡಿ ಜೀವಿಗಳನ್ನ ರಕ್ಷಣೆ ಮಾಡೋದ್ರಿಂದ ತೀರ್ಥಂಕರಾಗ್ತಾರೆ. ಗೊತ್ತಾಯ್ತು. ಎಲ್ಲಾ ಜೀವಿಗಳ ಪೂರ ಜಗತ್ತಿನಲ್ಲಿ ಇರ್ತಕ್ಕಂಥ ಜೀವಿಗಳನ್ನೆಲ್ಲರ ಮೇಲೆ ದಯಾ ಮಾಡ್ತಾರೆ. ತನ್ನ ಆತ್ಮನನ್ನ ಹಿಂದೆ ಎಷ್ಟೋ ಬಹುದಿಂದನೂ ಪಾಪದಿಂದ ರಕ್ಷಣೆ ಮಾಡ್ಕೊಂತ ಬಂದಿದ್ದಾರೆ. ಯಾರ ಆತ್ಮನ? ತಮ್ಮ ಆತ್ಮನ. ಯಾರ ಆತ್ಮನ? ತಮ್ಮ ಆತ್ಮ ಅಂದ್ರೆ ಯಾರ? ತೀರ್ಥಂಕರ್ ತನ್ನ ಆತ್ಮನನ್ನ ಪಾಪದಿಂದ ರಕ್ಷಣೆ ಆತ್ಮ ಜೀವ ತೀರ್ಥಂಕರಾಗಿ ಹೋಗ್ತಾರೆ. ಮುಂದೆ ಕೇಳ. ನೀವು ಕೇಳಬೇಕು. ಹುಡುಗರ ಪ್ರಶ್ನೆ ಯಾವ್ದು ಬೇಕಾ ಕೇಳಿ. ತೀರ್ಥಂಕರು ಶರೀರದಾಗ ಎಲ್ಲಾ ಶರೀರ ತುಂಬಾ ಚಿಹ್ನೆಗಳು ಇರ್ತಾವ್ರಿ. ಅದ್ರ ಬಲಗಾಲ ಚಿಹ್ನೆ ಅಷ್ಟೇ ಯಾಕೆ ಇರ್ತಾರೆ ತೀರ್ಥಂಕರ ಚಿಹ್ನೆ? ಚಿಹ್ನೆಗಳು 1008 ಇರ್ತಾವ. ತೀರ್ಥಂಕರ ಶರೀರದಲ್ಲಿ ಎಷ್ಟಿರ್ತಾವು? 1008 ಚಿಹ್ನೆಗಳಿರ್ತವೆ. ಅದರಲ್ಲಿ ಯಾವ ಚಿಹ್ನೆ ಇಡೋದು ವಿಕಲ್ಪ ಮಾಡದೆ ಇಂದ್ರ ತೀರ್ಥಂಕರ ಬಾಲಕನನ್ನ ಸುಮೇರು ಪರ್ವತ ಮೇಲೆ ಅವರ ಜನ್ಮಾಭಿಷೇಕ ಸ್ನಾನ ಮಾಡಿಸುವಾಗ ಎಲ್ಲಾ ಚಿಹ್ನೆಗಳನ್ನು ನೋಡ್ತಾನೆ. ಆದ್ರೆ ಬಲಗಾಲಿನ ಹೆಬ್ಬೆರಳಿನ ಚಿಹ್ನೆಯನ್ನೇ ತೀರ್ಥಂಕರಿಗೆ ಈ ಚಿಹ್ನೆ ಅಂತ ಹೇಳಿ ಗುರ್ತು ಮಾಡ್ತಾನೆ. ಯಾಕೆ ಅಂತ ಪ್ರಶ್ನೆ ಇತ್ತು. ಯಾವ ಚಿಹ್ನೆ ಇಡೋದು? 1008 ಇದ್ದಾವೆ. ಅದ್ರಾಗ ಎಲ್ಲ ಚಿಹ್ನವನ್ನೇ ಇಡಕ್ ಬರಲ್ಲ, ಒಂದೇ ಇರ್ಬೇಕಲ್ಲ. ಅದಕ್ಕಾಗಿ ಬಲಗಾಲಿನ ಶುಭ ಇದ್ದಂತ ಬಲಗಾಲಿನ ಹೆಬ್ಬೆರಳಿನ ಮೇಲೆ ಚಿಹ್ನೆ ಇದ್ದನ್ನ ಜಗತ್ತಿನಲ್ಲಿ ಘೋಷಿತ ಮಾಡ್ತಾನೆ. ಈ ತೀರ್ಥಂಕರಿಗೆ ಈ ಚಿಹ್ನೆ ಪರಿಚಯಕ್ಕಾಗಿ ಇಟ್ಟಿರ್ತಾರೆ ಚಿಹ್ನೆಯನ್ನ. ಈ ತೀರ್ಥಂಕರ ಯಾರು, ಈ ತೀರ್ಥಂಕರ ಯಾರು ಹಿಂಗ್ ಪರಿಚಯ ಮಾಡ್ಕೊಳ್ಳಿಕ್ಕಾಗಿ ತೀರ್ಥಂಕರ
ಅರಿಹಂತ್ ಪರಮೇಷ್ಠಿ 4 ಕರ ನಾಶ ಮಾಡಿರ್ತಾರೆ, ಸಿದ್ಧ ಪರಮೇಷ್ಠಿ 8 ಕರ ನಾಶ ಮಾಡಿರ್ತಾರೆ. ಹೌದಲ್ಲ? ಅರಿಹಂತ್ ಪರಮೇಷ್ಠಿ ಸಿದ್ಧ ಪರಮೇಷ್ಠಿ ಆಗಿರುತ್ತೆ ಹೆಂಗ್ ಗೊತ್ತಾಗುತ್ತೆ? ಅರಿಹಂತ್ ಪರಮೇಷ್ಠಿಗೋ ನಮಗೋ? ಅರಿಹಂತ್ ಪರಮೇಷ್ಠಿ ಸಿದ್ಧ ಪರಮೇಷ್ಠಿ ಆಗಿದಂತ ಹೆಂಗ್ ಗೊತ್ತಾಗುತ್ತೆ ಅಂತ. ಈಗ ನೀ ಅರಿಹಂತ ಆಗಿದೆ ಅಂತಂದ್ರೆ ನಿನಗೆ ಕೇವಲ ಜ್ಞಾನ ಇದೆ. ಮತ್ತೊಂದು ಜೀವ ಯಾರು ಮೋಕ್ಷ ಹೋಗ್ತೈತೆ ಅಂತಂದ್ರೆ ನಿನ್ ಕೇವಲ ಜ್ಞಾನದಲ್ಲಿ ಆ ಜೀವ ಮೋಕ್ಷಕ್ಕೆ ಹೋದಂತ ಗೊತ್ತಾಗಿರುತ್ತೆ. ಅಥವಾ ತಾನೇ ನೀನೇ ಮೋಕ್ಷಕ್ಕೆ ಹೋಗ್ತೇವೆ ಅಂತಂದ್ರೆ ನನ್ನ ಆಯುಷ್ಯ ಎಷ್ಟೈತೆ, ನನ್ನ ಕರ್ಮ ಎಷ್ಟು ಕಳೆದೇವೆ, ನಾ ಏನ್ ಕರ್ಮದಿಂದ ಮುಕ್ತ ಆಗ್ತಿದ್ದೆ ಅಂದ್ರೆ ಆ ಕೇವಲ ಜ್ಞಾನಿಗೆ ಗೊತ್ತಾಗುತ್ತೆ. ಕೇವಲ ಜ್ಞಾನಿ ಮಾತ್ರ ಹೇಳ್ತಾರೆ ಈ ಜೀವ 8 ಕರ್ಮದಿಂದ ಮುಕ್ತ ಆಯ್ತು, ಸಿದ್ಧ ಭಗವಂತರಾದ್ರು. ಸಿದ್ಧ ಭಗವಂತ ಎಲ್ಲಿದ್ದಾರೆ? ಎಲ್ಲ ನಮ್ಮ ಕೇವಲಿ ಭಗವಂತ ಹೇಳಿದ್ದಾರೆ. ಅದ್ರ ಮೇಲೆ ವಿಶ್ವಾಸ ಇಟ್ಟೆ ನಡಿಬೇಕು, ಬಿಟ್ರೆ ಯಾರೋ ಒಂದು ಹೋಗಿ ನೋಡ್ಕೊ ಬರಕ್ಕಾಗಲ್ಲ. ಗೊತ್ತಾಯ್ತು? ತೀರ್ಥಂಕರರು ಕೂಡ ಸಂಸಾರಿನೇ ಇರ್ತಾರೆ. ನಾವೇನ್ ಸಂಸಾರ ಇದೀವಿ, ತಿನ್ನೋದು ಜನ್ಮ ಮರಣ ಮಾಡ್ಕೊಂತ ಇದೀವಿ. ತೀರ್ಥಂಕರು ಹಿಂದೆ ಸಂಸಾರಿ ಇದ್ರು. ಅವರು ಜನ್ಮ ಮರಣ ಮಾಡ್ಕೊಂತ ಬಂದಿದ್ರು. ಅವರು ಸಹಿತ ನಮ್ಮಂಗೆ ತಿನ್ನು ಉಣ್ಣೋದೆಲ್ಲ ಮಾಡ್ಕೊಂತ ಜನ್ಮಾಂತರದಿಂದ ಸಂಸಾರಿ ಆಗಿದ್ರು. ಮತ್ತೆ ನಮ್ಮ ಹಾಗೆ ಮನುಷ್ಯರ ಹಾಗೆ ಮಕ್ಕಳು, ಮರಿ, ಮದುವೆ, ಹಬ್ಬ ಎಲ್ಲ ಆಗಿತ್ತು ತೀರ್ಥಂಕರಿಗೆ. ಆದ್ರೆ ಅದನ್ನೆಲ್ಲ ತ್ಯಾಗ ಮಾಡಿ ಪಂಚ ಪಾಪದಿಂದ ಮುಕ್ತಾಗಿ ತಪಸ್ಸೆ ಮಾಡಿದ ನಂತರ ಆತ್ಮ ಪವಿತ್ರ ಆಗ್ತಾ ಆಗ್ತಾ ಕರ್ಮದಿಂದನೇ ಮುಕ್ತಾಗಿ ತೀರ್ಥಂಕರಾಗ್ತಾರೆ. ಸಂಸಾರ ಇದ್ರು ಹಿಂದೆ. ಶಾಂತಿನಾಥ್, ಕುಂತನಾಥ್, ಅರನಾಥ್ ಇವ್ರು ಚಕ್ರವರ್ತಿ ಇದ್ರು. ಯಾರಿದ್ರು? ಚಕ್ರವರ್ತಿ ಇದ್ರು ಇವರು. ಶಾಂತಿನಾಥ್, ಕುಂತನಾಥ್, ಅರನಾಥ್ ಯಾರಿದ್ರು? 94 ಲಕ್ಷ ಆನೆಗಳಿದ್ದವರು ಒಬ್ಬೊಬ್ರು. 18 ಕೋಟಿ ಕುದುರೆ, 20 ಲಕ್ಷ ಆಕಳಿಗೆ ತೀರ್ಥಂಕರಿಗೆ ದೊಡ್ಡ ಸಂಸಾರ ಇತ್ತು. ಅವ್ರು 3 ಜನಕ್ಕೆ ಮಾತ್ರ. 96,000 ಜನ ರಾಣಿಯರು ಒಬ್ಬೊಬ್ಬರಿಗೆ. ಎಷ್ಟು? ಒಬ್ಬರಿಗೆ ಒಂದು ರಾಣಿಗೆ ಒಬ್ಬ ಮಗು ಆದ್ರೂ ಕೂಡ ಎಷ್ಟು ಮಕ್ಕಳು? 96,000 ಜನ ಮಕ್ಕಳ. ಒಂದಾದ್ರೂ ಕೂಡ ಒಂದಾಗಂಗಿಲ್ಲ. ತೀರ್ಥಂಕರು ಇರ್ತಾರ, ಅವರು ದೊಡ್ಡ ರಾಜ ಇರ್ತಾರೆ. ಸಾವಿರಾರು ಮಕ್ಕಳಿಗೆ ಒಬ್ಬರಿಗೆ ಆಗ್ತಾರೆ. ಹಂಗಾಗಿ ತೀರ್ಥಂಕರರು ಸಂಸಾರಿನೂ ಇದ್ರು, ಎಲ್ಲ ತ್ಯಾಗ ಮಾಡಿ ಮುಕ್ತನೂ ಆದರು. ತೀರ್ಥಂಕರರು ಯಾವ ಕಾಲದಲ್ಲಿ ಜನ್ಮ ತಗೊಂಡಿದ್ರು? ಈಗ ಪಂಚಮ ಕಾಲ ನಡೆದಿದೆ. ಹಿಂದೆ ಯಾವ್ದಿತ್ತು? ಚತುರ್ಥ ಕಾಲ ಇತ್ತು, ಅದಲ್ಲ? ಚತುರ್ಥ ಕಾಲದಲ್ಲಿ ತೀರ್ಥಂಕರ ಜನ್ಮ ತಗೊಂಡಿರು. ಅದೇ ಕಾಲದಿಂದ ಮೋಕ್ಷಕ್ಕೆ ಹೋದ್ರು. ಚತುರ್ಥ ಕಾಲ 1 ಕೋಟಿ ಕಾಲ ಇತ್ತು. ಅದರಲ್ಲಿ 40,000 ವರ್ಷ ಕಮ್ಮಿ ಅಷ್ಟೇ. 1 ಕೋಟಿ ಕಾಲದಲ್ಲಿ 40,000 ಕಮ್ಮಿ. 1 ಕೋಟಿ ಕಾಲ ಚತುರ್ಥ ಕಾಲ ಇತ್ತು. ಆ ಚತುರ್ಥ ಕಾಲದಲ್ಲಿ ಎಲ್ಲಾ ತೀರ್ಥಂಕರ ಜನ್ಮ ತಗೊಂಡು ಅಲ್ಲಿಂದನೇ ಮೋಕ್ಷಕ್ಕೆ ಹೋದ್ರು. ತೀರ್ಥಂಕರಿಗೆ ಪರಿಚಯ ಆಗ್ಲಿಕ್ಕಾಗಿ ಹೇಳ್ತಲ್ಲ, ಒಬ್ರು ಮತ್ತೊಬ್ರಿಗೆ ಪರಿಚಯ ಮಾಡ್ಕೊಳ್ಳೋದು ಒಂದೇ ತರ ಇರ್ತಾರೆ ತೀರ್ಥಂಕರು. ಈ ಚಿಹ್ನೆಯನ್ನ ಇಟ್ಕೊಂಡಿದ್ರೆ ಪರಿಚಯ ಆಗತ್ತಿ. ಆದಿನಾಥ, ಈ ಮಾವೀರಾಯಿ, ಹಿಂಗೆ ಶಾಂತಿನಾಥ ಪರಿಚಯ ಆಗ್ತದೆ. ಯಾರು ಕೇಳೋರು? ಹುಡುಗರು ಮಾತಾಡ್ಬೇಕು. ಎರಡು ಸರಿ ಉತ್ತರ ಆಯ್ತು. ಈಗ ಭಗವಂತನ ಚಿಹ್ನೆ ಪರಿಚಯಕ್ಕಾಗಿರ್ತಾರೆ, ಬಲಗಾಲನೆ ಹೆಬ್ಬೆರಳು ಇರ್ತಾರೆ. ಯಾರು ಇಡ್ತಾರೆ? ಸೌಧರ್ಮಿಂದ್ರ. ಯಾರು ಇರ್ತಾರೆ ಕೇಳ್ಬೇಕು. ಇಂದ್ರ, ಸ್ವರ್ಗದ ಸೌಧರ್ಮಿಂದ್ರ ಜನ್ಮಾಭಿಷೇಕದ ಸಮಯದಲ್ಲಿ ಹೆಬ್ಬೆಳಿನ ಮೇಲೆ ನೋಡ್ತಾನೆ. ಅದನ್ನ ಚಿಹ್ನೆ ಸೌಧರ್ಮಿಂದ್ರ ಇರ್ತಾನೆ. ಮತ್ತೆ
ಹೇಳು ಪ್ರಶ್ನೆ ಕೇಳು. ಗೊತ್ತಿಲ್ಲ. ಇಲ್ಲೇ ನಾವು ಕೇಳ್ತಾನೆ, ಆಮೇಲೆ ವಿಚಾರ ಮಾಡ್ತೇನೆ. ನೀನು ಅವ್ನಿಗೆ ತಯಾರು ಮಾಡಿ. ತೀರ್ಥಂಕರ್ ಕೂಡ ಹಂಗೆಲ್ಲ ಸುದ್ದಿ ಇರ್ತದೆ. ಅದೇ ಹೇಳ್ದಲ್ಲ, ಈಗ ಬಲಗಾಲ ಶುಭ ಐತಂತಲ್ಲ, ಶುಭ ಅಶುಭ ಐತಂತಲ್ಲ, ಹೆಬ್ಬೆಳಿನ ಮೇಲೆ ಯಾವ ಚಿಹ್ನೆ ಇರುತ್ತೆ ಅದನ್ನ ಹೇಳ್ತಾರೆ ಶುಭ. ಎಲ್ಲ ತೀರ್ಥಂಕರ್ ಸರಿ ಶುಭನೇ ಇರ್ತದೆ. ಕೈ ಮೇಲೆ ಇರ್ತಾವ, ಮೈ ಮೇಲೆಲ್ಲ ಚಿಹ್ನೆ ಇರ್ತಾವ. ಯಾವ್ದು ಹೇಳೋದು? ಅದಕ್ಕೆ ಬಲಗಾಲನೆ ಅಂತ ಹೇಳ್ತಾರ ಅಂತಂದ್ರೆ ಅದು ಮುಖ್ಯ ಇರ್ಬೋದು. ಅದು ಎಲ್ಲಿ ಚರಣ ಇಡ್ತಾರೆ ಅಲ್ಲಿ ಶುದ್ಧಿ ಆಗತ್ತೆ ಅವರ ಚರಣದಿಂದ, ಚರ್ಯದಿಂದ. ತೀರ್ಥಂಕರರು ಭಾರತದಲ್ಲಿ ಜನಿಸಿರ್ತಾರೆ. ಭಾರತ ದೇಶದಲ್ಲಿ ತೀರ್ಥಂಕರ್ ಹುಡ್ತಾರೆ, ಹೊರದೇಶ ಹುಡ್ದಂಗಿಲ್ಲ. ಏನ್ ಹುಡ್ತಾರೆ? ಭಾರತ ದೇಶದಲ್ಲಿ. ಕೇಳಿ. ನರಕ 7 ಇದಾವ. ನರಕ ಎಷ್ಟಿದಾವೆ? 7 ನರಕ ಇದಾವೆ, ಕೆಳಗಿದಾವ. ಅದೋ ಲೋಕ ನರಕಿದೆ. ಉತ್ತರ ಕೇಳಿದ ಪೈಲೆ ಪ್ರಶ್ನೆ ಕೇಳಿದ ನಂತರ ಉತ್ತರನ ಕೇಳ್ಕೊಟ್ರು. ನರಕ 7 ಇದಾವೆ, ಕೆಳಗಿದಾವೆ. ರತ್ನಪ್ರಭಾ, ಶರ್ಕರಪ್ರಭಾ, ವಾಲುಕಪ್ರಭಾ, ಪಂಕಪ್ರಭಾ, ಧೂಮಪ್ರಭಾ, ತಮಪ್ರಭಾ, ಮಹಾತಮಪ್ರಭಾ. ಹಿಂಗ್ 7 ಹೆಸರು ಇದಾವೆ. ಒಂದ್ರ ಕೆಳಗೊಂದಿದೆ ನರಕ. ನೋಡಲಿ, ಸಣ್ಣ ಹುಡುಗ ಪ್ರಶ್ನೆ ಕೇಳಿ ನಾನು. ನೀ ಈ ಕಡೆ ಕೇಳ ನೋಡಂಗಿಲ್ಲ. ನಿಮ್ದೇನ್ ಪ್ರಶ್ನೆ ನೀ ಕೇಳ, ಮಾತಾಡೋ ಕೇಳಿದಿಲ್ಲ. ಸರಿಯಾಗಿ ಕುತ್ಕೊಳ್ರಿ. ನೀವು ಸ್ವತಂತ್ರ ಇರ್ಬೇಕು ಕೇಳಕ್ಕಿಲ್ಲ, ಹಂಗೆ ಕುತ್ಕೊಂಡು ಕುತ್ಕೊಳ್ಳೋದಿಲ್ಲ. ಜೈನ ಧರ್ಮದಲ್ಲಿ ಫ್ಲಾಗ್ ಯಾರು ಮಾಡಿದ್ರು? ಧ್ವಜ ಯಾರು ತಯಾರು ಮಾಡಿದ್ರು ಅಂತ. ಜೈನ ಧರ್ಮದಲ್ಲಿ ಧ್ವಜ ತಯಾರು ಮಾಡಿದ್ರು. ಅನಾದಿ ಕಾಲದಲ್ಲಿ ಧ್ವಜ ಇದೆ. ಜೈನ ಧರ್ಮದಲ್ಲಿ ಕೇಸರಿ ಧ್ವಜ ಮುಖ್ಯ ಇದೆ. ಕೇಸರಿ. ಇಂದ್ರ ಸಂವತ್ಸರದಲ್ಲಿ ಅಥವಾ ಯಾವುದೇ ತೀರ್ಥಂಕರರ ಒಂದು ಮಹೋತ್ಸವದಲ್ಲಿ ಕೇಸರಿ ಧ್ವಜವನ್ನು ಹಂಚ್ತಿದ್ದ. ಅದರನ್ನೇ ಜೈನ ಧರ್ಮದಲ್ಲಿ ಶಾಸ್ತ್ರದಲ್ಲಿ ಓದಿ ಪ್ರಚಲಿತವಾಯಿತು. ಅದನ್ನ ಎರಿಸ್ತಾ ಬಂದ್ರು. ಆಮೇಲೆ ಮಾತಾಡ್ಬೇಡ್ರು, ಅದಕ್ಕೆ ಮುಂದೆ ಕುಳಿಸ್ಕೊಂಡಿನಿ ನಾನು. ಈ ಕಡೆ ನೋಡ್ತಾರೆ. ಅದೇ ತರ ಪಂಚರಂಗಿ ಧ್ವಜವನ್ನ ಈಗೀಗ ತಯಾರಾಗಿದೆ, ಒಂದು 50 ವರ್ಷದ ಈ ಕಡೆ. ಪಂಚರಂಗಿ ಧ್ವಜ ವಿದ್ಯಾನಂದಿ ಮಹಾರಾಜರನ್ನ ದಿಲ್ಲಿಯಲ್ಲಿ ಸಮ್ಮೇಳನ ನಡೆದಾಗ, ಜನ್ಮದ ಸಮ್ಮೇಳನ ನಡೆದಾಗ ಅವಾಗ ಅದನ್ನ ವೀರ ಶೈವದಳ ವತಿಯಿಂದ ತಯಾರು ಮಾಡಿದ್ದಾರೆ. ಪಂಚರಂಗಿ ಧ್ವಜ ಈಗೀಗ ತಯಾರಾಗಿದೆ. ಹಿಂದೆ ಯಾವ್ದಿತ್ತು? ಕೇಸರಿ ಧ್ವಜ. ಜೈನ ಧರ್ಮ ಧ್ವಜ ಯಾವುದು? ಕೇಸರಿ. ನಿಮ್ ಶಿಖರದ ಮೇಲೆ ನೋಡ್ರಿ, ಹೆತ್ತಾಳಿ ಧ್ವಜ ಕೇಸರಿ ಮಾಡ್ತಾರ, ಶಾಶ್ವತವಾಗೈತೆ. ಆಯ್ತಾ? ಕೇಸರಿ ಧ್ವಜವೇ ಜೈನ ಧರ್ಮ ಧ್ವಜ. ಇದು ಈಗ ತಯಾರು ಮಾಡಿದ್ರೆ ಇದು ಯೋಗ್ಯ ಐತಿ. ಪಂಚರಂಗಿ ಧ್ವಜ ಈಗಲೂ ಯೋಗ್ಯ ಐತಿ. ಜೀವ ಅಂದ್ರೆ ಯಾವ್ದು ನೋಡ್ತದೆ, ತಿಳ್ಕೊಂತದೆ, ಅದು ಜೀವ. ಉತ್ತರ ಕೇಳಿದ್ರಿ ಏನು? ಯಾವ್ದು ನೋಡ್ತದೆ, ತಿಳ್ಕೊಂತದೆ, ಅದು ಜೀವ. ನೀ ನೋಡ್ತಾ ಇದ್ರಿ ಇಲ್ಲೋ? ನೋಡ್ತಾ ಇದ್ರಿ ಇಲ್ಲೋ? ಕೇಳ್ತಾ ಇದ್ರಿ ಇಲ್ಲೋ? ಏನ್ ಹಿಂಗ್ ಮಾಡಿದ್ರೆ ಹೆಂಗ್ ಮಾಡ್ಯಾರ? ಕುಂತು ಮತ್ತೆ ನೀ ಜೀವ ಇದೆ, ಅಜೀವ ಇದೆಯಲ್ಲ? ನಿಮ್ಗೂ ಕೇಳ್ತೀನಿ ಹುಡುಗಿಯರ, ಜಾಗ್ರತ್ ಮಾಡಕ್ಕೆ ಏನಾದ್ರು ಮುರಿ ಬಿಡ್ತಾರ ಅವ್ರು. ಜೀವ ಅಂದ್ರೆ ಏನ್ ಹೇಳಿ ನಮ್ಮನ್ನ? ನೀವು ಇದು ಐತಿರೋ ನಿಮ್ಮಲ್ಲಿ? ನೀವ್ ಯಾರಿದ್ರೆ? ಜೀವ ಪಕ್ಕ. ಗೊತ್ತಾಯ್ತು? ಮುಂದೆ
ಪ್ರಶ್ನೆ ಕೇಳು, ಕೇಳು, ದಟ್ಟ ಪಿಂಚಿ ತೋತಾರಲ್ಲ ರೀ. ಹೇಳೋ. ಭಾಳ ಚಲೋ ಐತಿ ಪ್ರಶ್ನೆ. ಮಂದಿರದ ಮುಂದೆ ಚಿನ್ನ ಐತಿ, ಎತ್ತಿನ ಹಾಲು ಕೊಡೋದು ಬಿಡು, ಆಕಳ ಹಾಲು ಹುಲಿ ಮರಿ ಕುಡಿತೈತಿ, ಹುಲಿ ಹಾಲನ್ನ ಆಕಳ ಮರಿ ಕುಡಿತೈತಿ. ಯಾಕ? ಇದು ಒಳ್ಳೆ ಪ್ರಶ್ನೆ. ಹಾ, ಅದು ಇದಕ್ಕಾಗಿ ಇರ್ತದೆ. ಕೇಳ್ರಿಲ್ಲಿ, ಸರಿಯಾದ ಉತ್ತರ ಕೊಡ್ತಾ ಇದ್ದೀನಿ. ಧರ್ಮದ ಅಹಿಂಸಾ ಧರ್ಮ ಐತಿ. ಜೈನ್ ಧರ್ಮದಲ್ಲಿ ಎಲ್ಲರಿಗೂ ಶರಣಾಗ್ತದೆ, ವಾತ್ಸಲ್ಯ ಇದೆ. ಯಾರ ಅಹಿಂಸಾ ಧರ್ಮ ಪಾಲನೆ ಮಾಡ್ತಾರೆ ಅವ್ರ ಮೇಲೆ ವಾತ್ಸಲ್ಯ ಇದೆ ಅಂತ ಒಂದು ಹುಲಿ ವಾತ್ಸಲ್ಯದಿಂದ ಆಕಳು ಮರಿಗೆ ಹಾಲು ಕುಡಿಸ್ತಾ ಇದೆ. ಆಕಳು ಹುಲಿ ಮರಿಗೆ ವಾತ್ಸಲ್ಯದಿಂದ ಹಾಲು ಕುಡಿಸ್ತಾ ಇದೆ. ವಾತ್ಸಲ್ಯ ಅಂದ್ರೆ ನಾವು ನೀವೆಲ್ಲರೂ ಸಧರ್ಮಿಗಳು, ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಅಂತೇಳಿ ಅದು ನಿಮಗೆ ಉಪದೇಶ ಕೊಡ್ತಾ ಇದೆ. ಏನಿರ್ಬೇಕು? ವಾತ್ಸಲ್ಯ. ಏನಿರ್ಬೇಕು? ವಾತ್ಸಲ್ಯ. ಎಲ್ಲರೂ ಕೂಡಿರ್ಬೇಕು ಅಂತ. ಮತ್ತೆ ಕೆಲವು ನಿಮ್ ಮಜ್ಗಾವ್ದಾಗೆ ತೀರ್ಥಂಕರ್ ಯಾರೆಲ್ಲ ತೀರ್ಥಂಕರ ಪ್ರತಿಮೆಗಳಿದಾವ. ತೀರ್ಥಂಕರ್ ಸಾಕ್ಷಾತ್ ತೀರ್ಥಂಕರ್ ಹೋಗಿದ್ದಾರೆ, ಅವ್ರ ಪ್ರತಿಮೆಯನ್ನ ಇಟ್ಟಿದ್ದಾರೆ. ಎಷ್ಟಿದಾವ ಅಂದ್ರೆ 2 ಮಂದಿರದಲ್ಲಿ ಲೆಕ್ಕ ಮಾಡ್ಕೊ ಬರ್ಬೇಕು. ಅರ್ಥ ಆಯ್ತು? ಹಾ, ಯಾಕೆ ಹೊಡೆದಾರ? ಹೊಡೆದ್ರೆ ಸ್ವಲ್ಪ ಶಂಕ ಅವನಿಗೆ ಶಂಕ ಐತಿ. ಕಮಾಲ್ ಬಸ್ತಿಗೆ ದೇವ್ರು ಯಾಕೆ ಹೊಡೆದ್ರು ಜನ? ಸರಿ ಐತಿ. ಯಾಕೆ ಹೊಡೆದ್ರು ಅಂದ್ರೆ ಅವ್ರ ಮನಸ್ಸು ಹೊಡೆದಿತ್ತು, ಅದಕ್ಕೆ ಹೊಡೆದ್ರು. ನಮ್ ಧರ್ಮವನ್ನ, ನಮ್ ಭಗವಂತರನ್ನ ನೋಡಕ್ ಆಗಿಲ್ಲ, ಅವ್ರ ಮನಸ್ಸು ಹೊಡೆದಿತ್ತು, ಕರ್ನೆ ಹೊಡೆದ್ಬಿಟ್ರು. ಕೇಳ್ರಿ, ಒಬ್ಬ ರಾಣಿ ಜಿನೇಂದ್ರ ಭಗವಂತನ ಮೂರ್ತಿಯನ್ನ ಕೇಳ್ತಿದ್ರಿಲ್ಲ? ಏನ್ ಹೇಳಿದೆ? ನೀವು ಕೇಳ್ತಿಲ್ಲ ಅಂದ್ರೆ ಗೊತ್ತಾಗತ್ತೆ. ಒಬ್ಬ ರಾಣಿ ಜಿನೇಂದ್ರ ಭಗವಂತನ ಮೂರ್ತಿಯನ್ನ 16 ನಿಮಿಷ ಅಷ್ಟೇ 16 ನಿಮಿಷ ಅಷ್ಟೇ ಹೊರಗಿಟ್ಟಿದಂತೆ. ಈ ಮೂರ್ತಿ ತಗೊಂಡು ಹೊರಗಿಡು ಅಂತ ಹೇಳಿ. ಅದಕ್ಕೆ ಏನಾಯ್ತು ಗೊತ್ತಾ? ಕರ್ಮ ಹೆಂಗ್ ಕಟ್ತಾವದ್ದು ಹೇಳಬೇಡ. ಮೂರ್ತಿ ಒಡೆದವರಿಗೆ ಎಷ್ಟು ಕರ್ಮ ಕಟ್ತತ್ ನೋಡ್ತೇವೆ. ನೀವ್ ಹೇಳದ ಪ್ರಶ್ನೆ ಇದೆ. ಮೂರ್ತಿ ಒಡೆದವರಿಗೆ ಇದಕ್ಕಿಂತ ಜಾಸ್ತಿ ಕರ್ಮ ಕಟ್ತತೆ. ಆ ಮೂರ್ತಿ 16 ನಿಮಿಷ ಹೊರಗಿಟ್ಟದಕ್ಕೆ ಇಷ್ಟು ದೊಡ್ಡ ಕರ್ಮ ಕಟ್ತು. ಮುಂದಿನ ಜನ್ಮದಲ್ಲಿ ರಾಜಕುಮಾರಿ ಆಗಿದ್ಲು, ಅವಳು ಮದುವೆ ಆಯ್ತು. 16 ವರ್ಷ ಅವಳ ಗಂಡ ಕಣ್ಣೆತ್ತಿ ನೋಡಿಲ್ಲ. 22 ವರ್ಷ 22 ನಿಮಿಷ ಬಾವಿ ಒಳಗೆ 22 ನಿಮಿಷ ಇಟ್ಟಿರ್ತಾರೆ. ದೀದಿಗಳಿಗೆ ಗೊತ್ತೈತೆ, ಅವ್ರು ಇದ್ರು. ನೀವು ವಸಂತಮಾಲ ಆಗಿದ್ರಿ. ಅಂಜನ ಗೆಳತಿಯ ಹೆಸರು ವಸಂತಮಾಲ. 22 ವರ್ಷ ಎತ್ತಿ ನೋಡಿಲ್ಲ. ಅದಕ್ಕಾಗಿ ಆ ಕರ್ಮ ಕಟ್ತತೆ ಅವನಿಗೆ. 22 ನಿಮಿಷ ಬಾಯಿ ಒಳಗಿಟ್ಟದ್ದು ಆ ಮೂರ್ತಿಯನ್ನ. ಆಮೇಲೆ ಎತ್ತು ತಂದ್ರು, ಆ ರಾಣಿನೇ ಮೇಲೆ ತಂದು. ಕರೆ ಅಲ್ಲಿ ಪಾಪ ಪಟ್ಟಿತ್ತು. ಮುಂದಿನ ದಿನದಲ್ಲಿ ಅಂಜನಾ ಅಂದ್ರೆ ಹನುಮನ್ನ ತಾಯಿ ಅಂಜನ ಆಗಿ ಹುಟ್ಟಿ ಅಂಜನನ್ನ ಬಹಳ ತ್ರಾಸ ಕೊಟ್ಟಿದ್ರು. ಗಂಡನ ಮನೆಯಿಂದ ಹೊರಗೆ ಹಾಕಿದ್ರು, ಅಪ್ಪನ ಮನೆಯಿಂದ ಹೊರಗೆ ಹಾಕಿದ್ರು. ಕಾಡಲ್ಲಿ ಹೋಗಿದ್ಲು 22 ವರ್ಷ. ಎಲ್ಲಿದ್ಲು?
22 ವರ್ಷ ಇಲ್ಲ ಮನೆ ಕಾಡಲ್ಲಿ 9 ತಿಂಗಳಷ್ಟೇ ಗರ್ಭಿಣಿ ಆದಾಗ 22 ವರ್ಷ ಮನೇಲಿದ್ದಾಗ ಅವ್ರು ಮನೇಲಿ ಮಾಡಿಲ್ಲ. 9 ತಿಂಗಳು ಕಾಡಲ್ಲಿದ್ದು ಹನುಮಾನನ್ನ ಹೆತ್ತಿದ್ಲು ಅವಳು. 9 ತಿಂಗಳು 1 ತಿಂಗಳು ಇದ್ದು ನೋಡ್ರಿ ಕಾಡಾಗ ಗೊತ್ತಾಗುತ್ತೆ. ಒಂದ್ ದಿವಸ ಇರಬೇಡ, ಒಂದಿನ ಇರಲಿ. ಒಂದ್ ಇರ್ಬೇಡ, ಹೋದ್ ಬರ್ರಿ ಸರ್. ಹಿಂಗೈತಿ. ಇಷ್ಟು ದೊಡ್ಡ ಕರಂ ಕಟ್ಟಿತ್ತು. ಮೂರ್ತಿ ಹೊಡೆದಕ್ಕೆ ಎಷ್ಟು ದೊಡ್ಡ ಕರಂ ಕಟ್ಟುತ್ತೆ? ಯಾರು ಹೇಳ್ತೀರಿ? ಪ್ರಶ್ನೆ ಯಾಕೆ ಹೇಳ್ತೀರಿ? ಹೆಣ್ಣು ಮಕ್ಕಳು ಹಾ, ಸರಣಿ ಕೇಳು. ಕೈ ಜೋಡಿಸ್ಕೊಂಡು ಕೇಳ್ಬೇಕು. ಕೈ ಮುಕ್ಕೊಂಡು ನಮಸ್ತೆ ಮಾಡಿ 1,000 ಯಾಕೆ, 1,008 ಯಾಕೆ, ನಿಮಗೆ 108 ಯಾಕೆ, ನಿಮ್ಗೆ 1,008 ಯಾಕೆ ಕೊಟ್ಟಿಲ್ಲ? ಹಿಂಗ್ ಪ್ರಶ್ನೆ ಐತೆ. ಸರಿ ಐತಿ. ಭಗವಂತರಿಗೆ 1,008 ಅಲ್ಲ, ಅನಂತ ಗುಣ ಇರ್ತಾವ. ಆದ್ರೂ ಕೂಡ 1,008 ಚಿಹ್ನೆಗಳಿರ್ತಾವ ಶರೀರದಲ್ಲಿ. ಅವರಿಗೆ ಎಷ್ಟಿರ್ತವೆ? 1,008 ಚಿಹ್ನೆ ಇರ್ತಾವ, ಹೆಸರು ಇರ್ತಾವ 1,008. ಅದಕ್ಕಾಗಿ 1,008 ಕೊಡ್ತಾರೆ. ಗುಣಗಳು ಅಷ್ಟೇ ಇರ್ತಾವ. ಅವ್ರಿಗೆ ಮುಖ್ಯ ಮುಖ್ಯ ಗುಣ ಇರ್ತಾವ. ಅದು ಮುನಿಗಳಿಗೆ ಅಷ್ಟು ಇರಂಗಿಲ್ಲ ಗುಣ. ಅವ್ರಿಗೆ 108 ಇರ್ತಾವ. 108 ಯಾಕೆ ಇರ್ತವೆ ಅಂತಂದ್ರೆ 108 ಪಾಪ ಕರ್ಮ ಇರ್ತವೆ. ಆ ಪಾಪ ಕರ್ಮದಿಂದ ದೂರ ಇರ್ತಾರೆ. ಅದಕ್ಕಾಗಿ ಅವ್ರಿಗೆ 108 ಇರ್ತಾವ. 108 ಏನಿರ್ತವೆ? ಪಾಪ ಕರ್ಮ ಇರ್ತಾವ. ಅದ್ರಲ್ಲಿ 40 ಮಾತ್ರ ಪುಣ್ಯ ಕರ್ಮ ಇರ್ತಾವ. ಬಾಕಿ ಎಲ್ಲ ಪಾಪ ಕರ್ಮ ಇರ್ತಾವ. 108 ಪಾಪ ಕರ್ಮ ಕಟ್ಕೊಳಂಗಿಲ್ಲ ಅವರು. ಅದಕ್ಕಾಗಿ 108 ಹೆಸರಿನ ಮುಂದೆ ಹಚ್ತಾರ. ಅರ್ಥ ಆಯ್ತು? ನೆನ್ಪಿಟ್ಕೊಳ್ರೆ. ಮುಂದೆ ಪ್ರಶ್ನೆ ಏನ್ ವಿಚಾರ ಮಾಡ್ತಿದ್ದೆ? ಕೇಳಬೇಕು, ಕೇಳಬೇಕು. ಎದ್ನಿಲ್ಲ, ಹಂಗ ನಡೆಯಂಗಿಲ್ಲ, ಕೇಳಬೇಕು. ಪಾರ್ಸಲ್ ಯಾಕೆ ಬರ್ಬೇಕಂತಂದ್ರೆ ಕೇಳು. ಎದ್ನಿಲ್ಲ, ವಿಚಾರ ಮಾಡಿ ಇಟ್ಕೊಳ್ರಿ. ಎಲ್ಲರಿಗೂ ನಂಬರ್ ಬರುತ್ತೆ. ಹೇಳು, ಹೇಳ್ಕೊಡ್ತೀನಿ. ಹೇಳ, ಕೂತ್ಕೋ. ಇಷ್ಟು ಪ್ರಶ್ನೆ ಕೇಳಕ್ ಬರ್ಬತ್ತು. ಏನು ವಿಚಾರ ಮಾಡಂಗ್ ಫೋನ್ ಕುತ್ಕೊಂತ ಪಾಠಶಾಲೆಗೆ ನಾವು ತಪ್ಪು ಸರಿ ಯಾವುದು ತಿಳ್ಕೊಳಕ್ ಬರ್ಬೇಕು. ತಪ್ಪು ಯಾವುದು, ಸರಿ ಯಾವುದು, ಏನಾದ್ರು ಗೊತ್ತಾಯ್ತು? ಪಾಠಶಾಲೆ ಯಾಕೆ ಬರ್ಬೇಕು? ಸರಿ ಯಾವುದು ತಿಳ್ಕೊಳಕ್ ಬರ್ಬೇಕು. ಪಾಪ ಯಾವುದು, ಪುಣ್ಯ ಯಾವುದು ತಿಳ್ಕೊಳಕ್ ಬರ್ಬೇಕು. ಒಳ್ಳೆ ಮಾತುಗಳನ್ನ ತಿಳ್ಕೊಳಕ್ ಬರಬೇಕು. ಕುಸಂಸ್ಕಾರ ಯಾವುದು, ಸುಸಂಸ್ಕಾರ ಯಾವುದು ತಿಳ್ಕೊಳಕ್ ಬರಬೇಕು. ಹೇಳಿ. ನಿಂಗೆ ನೋಡೋದು ಪೂಜೆ ಮಾಡ್ತಾರೆ. ದೇವಿಗಳು ಪೂಜೆ ಮಾಡಂಗಿಲ್ಲ. ಅವ್ರು ಸ್ವರ್ಗ ತಮ್ಮ ಅಲ್ಲಿ ಸ್ವರ್ಗ ವಿಮಾನದ ಭಗವಂತ ಇರ್ತಾರ, ಅಲ್ಲೇ ಇರ್ತಾರೆ, ಇಲ್ಲಿ ಬರಂಗಿಲ್ಲ. ನಿಶ್ಚಯನ ಕಾಣಬೇಕು, ಅಸಹ್ಯನ ಕಾಣಬೇಕು. ಸರಿ. ಭಗವಂತರು ಮಂದಿರ ಒಳಗೆ ಹೋಗುವಾಗ ನಿಸ್ಸಹಿ 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 ಯಾಕೆ ಅನ್ಬೇಕಂತಂದ್ರೆ ಒಳಗಡೆ ನಿಮ್ಗಿಂತ ಮುಂಚೆನೆ ಜನ ಬಂದಿರ್ತಾರೆ. ಮತ್ತೆ ನೀ ಹೇಳಂಗೆ ದೇವಿ ದೇವತೆಗಳು ಬಂದಿರ್ತಾರೆ. ಅವ್ರು ಕಾಣಿಸಂಗಿಲ್ಲ, ಅದೃಶ್ಯ ಇರ್ತಾರೆ. ಅವ್ರು ಎಲ್ಲಿದ್ರು ಕೂಡ ಬೇರೆ ಬಂದಿರ್ತಾರಲ್ಲ. ನಿನ್ಗಿಂತ ಮುಂಚೆ ನಿಮ್ ಮಮ್ಮಿ ಬಂದಿರಂತ ಇಟ್ಕೋ, ನಿಂತ್ ಬಿಟ್ಟಿರಿ ಭಗವಂತರ ಕೈ ಮುಗಿದು ನಿಂಗ್ ದಾರಿನೇ ಬಿಡುವರು. ಏನ್ ಹೇಳ್ಬೇಕು ನೀನು? ನಿಸ್ಸಹಿ ಅಂದ್ರೆ ನಾನು ಬಂದೆ, ನನಗೂ ಸಾಕು ಜಾಗ ಬೇಕು ಮಮ್ಮಿ ಅಂತ ಅರ್ಥ ಇದೆ. ಸಕೋ ಹಿಂಗಲ್ಲ, ನಿಸ್ಸಹಿ ನನಗೂ ಜಾಗ ಬೇಕು. ಆಯ್ತು, ದರ್ಶನ ಎಲ್ಲ ಆಯ್ತು. ಅಸಹಿ
ನಾನು ಹೋಗ್ತೀನಿ, ನೀವು ನಿಮ್ ಜಾಗ ಸ್ವೀಕಾರ ಮಾಡ್ರಿ. ನಂದಾಯ್ತು, ತಸ್ಮಿಚ್ಚೇನದಪ್ಪ, ನನ್ ಕ್ಷಮಾ, ನಿಮಗ್ ತೊಂದರೆ ಮಾಡಿದ್ರೆ ಕ್ಷಮಾ ಮಾಡ್ರಿ, ನಾನು ಭಗವಂತನ ದರ್ಶನ ಆಯ್ತು, ನಂದು ಹೋಗ್ತೀನಿ, ಅಸಹಿ ಅಸಹಿ. ಗೊತ್ತಾಯ್ತಲ್ಲ? ಮುಂದೆ ನೀನೆ ಎದ್ನಿಲ್ ಮೊದಲು. ಬ್ರಹ್ಮ ಅಂದ್ರೆ ಆತ್ಮ. ಆತ್ಮನಲ್ಲೇ ಭ್ರಮಿಸೋರು ಬ್ರಹ್ಮಿ. ಆತ್ಮ ಭ್ರಮಣಿ, ಬ್ರಹ್ಮಿ, ಬ್ರಹ್ಮ, ಆತ್ಮ. ಆದಿನಾಥ್ ಭಗವಂತರ ಇಬ್ಬರು ಹೆಣ್ಮಕ್ಳಿದ್ರು. ಆದಿನಾಥ ಭಗವಂತರ ಇಬ್ಬರು ಹೆಣ್ಮಕ್ಳಿದ್ರು. ಒಬ್ಬಳ ಹೆಸರು ಬ್ರಹ್ಮಿ ಇತ್ತು, ಮತ್ತೊಬ್ಬಳ ಹೆಸರು ಸುಂದರಿ ಇತ್ತು. ಈ ಆದಿನಾಥ್ ಮಗಳು ನಪ್ರಸೇನ ಅವಿನಾಶ್, ಆಯ್ತಲ್ಲ ಅವಿನಾಶ್, ಆದಿನಾಥ್ ಮಗಳು. ಹಿಂದೆ ನಂಬರ್ ಎಲ್ಲರಿಗೂ ನಂಬರ್ ಬರುತ್ತೆ, ವಿಚಾರ ಮಾಡ್ಕೊಳ್ರಿ. ಪ್ರಶ್ನೆ ಏನಾದ್ರು ಕೇಳ್ರಿ. ಹಾ ಚಲೋ ಪ್ರಶ್ನೆ ಇತ್ತು. ನವಿಲ್ಗೆರೆ ಪಿಂಚಿ ಹಾಕಿರುತ್ತೆ, ಮತ್ತೊಂದು ಯಾಕಿರಲ್ಲ, ಹಿಂಗ್ ಪ್ರಶ್ನೆ ಐತಿ. ನವಿಲ್ಗೆರೆ ಪಿಂಚಿ ಅದಕ್ಕಿಂತ ಕೋಮಲವಾದಂತ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅದರಿಂದ ಪಿಂಚಿ ಹಚ್ಚಿದಾಗ ಯಾವುದೇ ಜೀವದ ಹಾನಿ ಆಗಂಗಿಲ್ಲ, ರಕ್ಷಣೆ ಆಗತ್ತೆ. ಮತ್ತ ಇದು ಯಾವುದೇ ಧೂಳನ್ನ ಸ್ವೀಕಾರ ಮಾಡಂಗಿಲ್ಲ, ಹಿಂಗ್ ಜಾಸ್ತಿ ಹೋಗ್ಬಿಡುತ್ತೆ. ನೀರು ಸ್ವೀಕಾರ ಮಾಡಂಗಿಲ್ಲ, ಬೆವರು ಸ್ವೀಕಾರ ಮಾಡಂಗಿಲ್ಲ, ಬೆವರು ಹತ್ತಂಗಿಲ್ಲ ಇದಕ್ಕೆ. ಅದಕ್ಕಾಗಿ ಯಾವಾಗಲೂ ಇದು ಪ್ರಾಸುಕ್ ಇರ್ತದೆ, ಜೀವ ಉತ್ಪನ್ನ ಆಗಂಗಿಲ್ಲ, ಮತ್ತೆ ಇದರಿಂದ ಜೀವ ಸಾಯಂಗಿಲ್ಲ. ಅದಕ್ಕಾಗಿ ನವಿಲ್ಗೆರೆ ಪಿಂಚಿಯನ್ನೇ ಆಚಾರ್ಯ ಇವತ್ತಲ್ಲ, ಅನಾದಿ ಕಾಲದಿಂದನೂ ಆಚಾರ್ಯ ಹಿಡ್ಕೊಂಡ. ಇದನ್ನ ತೆಗೆದು ಕಣ್ಣಿನ ಒಳಗೆ ಹಾಕಿದ್ರು ಕಣ್ಣಿಗೆ ಏನೂ ಆಗಲ್ಲ, ಅಷ್ಟು ಕೋಮಲ ಇರ್ತದೆ. ಅರ್ಥ ಆಯ್ತು? ಕೋಮಲ ಇರ್ತದೆ, ಜೀವ ರಕ್ಷಣೆಗಾಗಿ ಪಿಂಚಿ ಇರ್ತದೆ. ಬೇರೆ ಬೇರೆ ಪಕ್ಷಿಯ ಮನೆಯಲ್ಲಿ ಅಡಿಕೆ ಇರ್ತದೆ, ಅದು ಕಠೋರ ಇರ್ತದೆ, ಹದ್ದಿಂದಲ್ಲ. ಹಾ ಹೇಳ. ಶಿಬಿರ ಯಾಕಿಡ್ತಾರೆ? ಹಾ ಶಿಬಿರ ಯಾಕಿರ್ತಾರೆ? ಶಿಬಿರ ಅಂದ್ರೆ ಏನ್ ಗೊತ್ತಾ? ಕೇಳಿದ್ರೆ ಉತ್ತರ ಕೇಳ್ರಿ ಪೈಲ, ಮಾತಾಡ್ಬಾರ್ದು. ಶಿಬಿರ ಅಂದ್ರೆ ಸಾಮೂಹಿಕ, ಎಲ್ಲ ಕೂತ್ಕೊಳ್ಳೋದು. ಯಾವ ಶಿಬಿರ? ಧ್ಯಾನ ಶಿಬಿರ ಆಗತ್ತೆ, ಧಾರ್ಮಿಕ ಶಿಬಿರ ಆಗ್ತದೆ, ಮತ್ತೆ ಯಾವುದಾದ್ರು ಶಿಬಿರ ಇರ್ತದೆ. ಇದು ಧರ್ಮದ ಶಿಬಿರ. ಧರ್ಮವನ್ನ ಕಲಿಯುವಂತ ಸಾಮೂಹಿಕದಲ್ಲಿ ಕುಂತು ಧರ್ಮವನ್ನ ಕಲಿಯುವಂತ ಸಭೆಗೆ ಏನಂತಾರೆ? ಶಿಬಿರ. ಮತ್ತೊಂದು ಶಿಬಿರ ಅಂತ. ಶಿಬಿರ ಅಂದ್ರೆ ಕಾಲಿಗೆ ಹಿಡ್ತದೆ. ಶಿಬಿರ ಶಿಬಿರ ನಟ್ಟಿದ್ದವರಿಗೆ ಅವಳಿಗೆ ಕಾಲು ಸಪ್ಟಿ ಕಾಗೈತಂತ ಅರ್ಥ. ಅದಲ್ಲ ಇದು. ಇದು ಆತ್ಮನಿಗೆ ಹತ್ತದಂತ ಮುಳ್ಳನ್ನು ತೆಗೆಯುವಂತ ಶಿಬಿರ. ಆತ್ಮನಿಗೆ ಹತ್ತದಂತ ರಾಗ, ದ್ವೇಷ, ಕಸಾಯ ಇವಂದ್ರೆ ಏನು? ಸಾಮೂಹಿಕದಲ್ಲಿ ಕಲಿಯುವಂತ ಒಂದು ಗುಂಪಿಗೆ ಅಥವಾ ಸಭೆಗೆ ಶಿಬಿರ ಅಂತ ಹೇಳ್ತಾರೆ. ಶ್ಲೋಕ್ ಅರ್ಥ ಆಯ್ತು? ಮುಂದೆ ಬಹಳ ಚಲೋ ಆಯ್ತು. ಬಹಳ ಮುಖ್ಯ ಪ್ರಶ್ನೆ ಐತಿ. ತೀರ್ಥಂಕರ ಜನ್ಮಾಭಿಷೇಕ ಸುಮೇರು ಪರ್ವತದ ಮೇಲೆ ಯಾಕಾಗುತ್ತೆ? ಉತ್ತರ ಕೇಳ್ರಿ. ಸಾಮಾನ್ಯ ಸಂಸಾರಿ ಜೀವಿಗಳದ್ದು ಜನ್ಮದ ಸ್ಥಾನ ಎಲ್ಲಿ ಬೇಕೋ ಆಗ್ತದೆ. ಕರೆ ತೀರ್ಥಂಕರಂತ ಮಹಾಪುರುಷರು, ತೀರ್ಥಂಕರಂತ ಜಗತ್ತು ಪೂಜ್ಯನಾದಂತ ಬಾಲಕನನ್ನ ಜನ್ಮಾಭಿಷೇಕ ಎಲ್ಲದಕ್ಕಿಂತ ಎತ್ತರವಾದಂತ ಉಂಚ ಸ್ಥಾನದಲ್ಲಿ ಇರ್ತಕ್ಕಂಥ ಸುಮೇರು ಪರ್ವತ ಮೇಲೆ ಅವರ ವೈಭವ, ಅವರ ಒಂದು ಮಹತ್ವ ತೋರಿಸ್ಲಿಕ್ಕಾಗಿ ಸೌಧರ್ಮೇಂದ್ರ ಐರಾವತ ಆನೆ ಮೇಲೆ ಕೊಂಡಿಸಿ ಕರ್ಕೊಂಡು ಹೋಗ್ತಾನೆ. ಯಾವ ಆನೆ ಮೇಲೆ? ಐರಾವತ ಆನೆ ಮೇಲೆ ಕೊಂಡಿಸಿ ಕರ್ಕೊಂಡು ಹೋಗ್ತಾನೆ. ಬಹಳ ಮಹತ್ವ ಇರ್ತದೆ ಜನ್ಮಾಭಿಷೇಕ.
ಜನ್ಮಾಭಿಷೇಕ ಅಂತ ಸಾಮಾನ್ಯ ಜೀವಿಗಳದ್ದು ಯಾರ್ದು ಆಗಂಗಿಲ್ಲ, ತೀರ್ಥಂಕರದ್ದು ಮಾತ್ರ ಆಗುತ್ತೆ. ಯಾಕ ಮಾತಾಡ್ತೀರ ಯಾಕೆ ಸುಮ್ಮನೆ? ಈಗೇನ್ ಹೇಳ್ತಾನೆ ಹೇಳ್ತಿ ಎಬ್ಸ್ ಹೇಳ್ತೇನೆ ನೋಡಿ. ನಿಮ್ಗೆ ಪ್ರಶ್ನೆಗೆ ಒಬ್ರು ಹೇಳೋದು ನಿಮ್ಗೆ ಉತ್ತರ ಕೇಳಕ್ ಬರಲ್ಲ, ಅವರೇ ಕೇಳ್ಬೇಕನ. ಮುಂದೆ ಕೇವಲ ಜ್ಞಾನಿ ಭಗವಂತರಿಗಷ್ಟೇ ಆಗುತ್ತೆ, ಮತ್ತೆ ಯಾರಿಗೂ ಆಗಂಗಿಲ್ಲ. ನೀ ಹಿಂಗ್ ಕೇಳ್ಬೇಕು, ಕೇವಲ ಜ್ಞಾನಿ ಅಷ್ಟು ತೀರ್ಥಂಕರ್ ಅಷ್ಟೇ ಇರ್ತಾರ ನಿಂಗೆ ಕೇಳ್ಬೇಕು. ಇಲ್ಲ, ಕೇವಲ ಜ್ಞಾನಿ ತೀರ್ಥಂಕರು ಇರ್ತಾರೆ, ಸಾಮಾನ್ಯ ಮುನಿಗಳಿಗೂ ಕೇವಲ ಜ್ಞಾನ ಆಗುತ್ತೆ. ಸಾಮಾನ್ಯ ಮುನಿಗಳಿಗೂ ಕೂಡ ಗಾತಿಕರಂ ನಾಶ ಮಾಡಿದ್ರು ಅಂದ್ರೆ ಕೇವಲ ಜ್ಞಾನ ಆಗುತ್ತೆ. ತೀರ್ಥಂಕರಿಗೂ ಗೊತ್ತು, ಇಬ್ರು ಕೇವಲಿಗಳೇ. ಅವ್ರು ತೀರ್ಥಂಕರ್ ಕೇವಲಿ, ಬಾಕಿ ಉಳಿದ ಮುನಿಗಳಿಗೆ ಕೇವಲ ಜ್ಞಾನ ಆದ್ರೆ ಸಾಮಾನ್ಯ ಕೇವಲಿ ಅಂತ ಹೇಳ್ತಾರೆ. ಮಾನಸ್ತಂಭ ಮರಾಠಿ मध्ये ತಂಬ ಅಂದ್ರೆ ನಿಲ್ಲು ಅಂತ, ಹೌದಲ್ಲ? थांबा थांबा ಅಂತ, ಏ ಬಾಯಿ थांबा थांबा ಅಂದ್ರೆ ನಿಲ್ಲು ಅಂತ. ಇದು ನಮಗೆ ಮಾನಸ್ತಂಭ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಮಾನ ಅಂದ್ರೆ ಗರ್ವ, ಅಹಂಕಾರ. ಕೇಳಿದಿಲ್ಲ? ತೀರ್ಥಂಕರಂತ ಮಹಾನ್ ಪೂಜ್ಯರಂತ, ಲೋಕ ಪೂಜ್ಯರಂತ ಪರಮೇಶ್ವರ ದರ್ಶನ ಮಾಡಕ್ ಬರ್ತೀವಂತಂದ್ರೆ ನಾವು ಅಹಂಕಾರದಿಂದ ಬರಬಾರದು. ಮಾನಸ್ತಂಭ ನೋಡಿದ ತಕ್ಷಣ ತೀರ್ಥಂಕರು ಒಳಗೆ ಇದ್ದಾರೆ ಅಂತ ಗೊತ್ತಾಗಿ ನಮ್ಮ ಮಾನಕ ಸಾಯೆಲ್ಲ ಕರಿ ಹೋಗ್ಬೇಕು ಅಂತ ಹೇಳಿ ಮಾನಸ್ತಂಭ ಇರ್ತ. ಮಾನವನ್ನ ಸ್ತಂಭನ ಮಾಡೋದು, ನಿಲ್ಸೋದು, ಅದಕ್ಕೆ ಮಾನಸ್ತಂಭ. ಈ ಮಾನಸ್ತಂಭದಿಂದನೇ ಎಷ್ಟೋ ಜನ ಜೀವಿಗಳು, ಮಹಾವೀರ ಭಗವಂತರ ಪ್ರಥಮ ಗಣಧರ ಗೌತಮ್ ಸ್ವಾಮಿ ಅವ್ರು ಬಹಳ ಅಹಂಕಾರ ಇದ್ರು. ಸಮೋಸರಣೆ ಮಾನಸ್ತಂಭ ನೋಡಿದ ತಕ್ಷಣ ಅಹಂಕಾರ ಎಲ್ಲ ಕರಿ ಹೋಯ್ತು. ಮಹಾವೀರರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಥಮ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ್ರು. ನಾನು ನಿಮ್ಮ ಶಿಷ್ಯನಾಗಿದ್ದೀನಿ ಭಗವಾನ್, ಅಜ್ಞಾನದಿಂದ ಮಾನ ಕಸ ಮಾಡ್ತಾ ಇದ್ದೆ, ನಿಮ್ಮ ಗುಣ ನನಗೆ ಗೊತ್ತಿರಲಾಗಿತ್ತು, ಕ್ಷಮ ಮಾಡಿ ಭಗವಾನ್, ನಾನು ನಿಮ್ಮ ಶಿಷ್ಯನಾದೆ ಅಂತೇಳಿ ಅವರಿಗೆ ಜೀವನವನ್ನೇ ಸಮರ್ಪಿತ ಮಾಡಿ ಅಲ್ಲೇ ದೀಕ್ಷೆ ತಗೊಂಡ್ಬಿಟ್ರು ಅವರು. ಮಹಾವೀರ ಭಗವಂತರ ಹತ್ರ ಮನೆಗೆ ಹೋಗಿಲ್ಲ, ಮತ್ತೆ ಹೋಗಿಲ್ಲ ಎಲ್ಲೋ, ಅಲ್ಲೇ ಗಣಧರ ಆಗ್ಬಿಟ್ರು ಅವರು. ಮುಖ್ಯ ಶಿಷ್ಯ ಅವರೇ, ಪ್ರಥಮ ಶಿಷ್ಯ ಯಾರಿಗೆ? ಮಹಾವೀರರಿಗೆ. ಹಾ 20 ತೀರ್ಥಂಕರು ಯಾಗಿರ್ತಾರೆ? ವಿದೇಹ ಕ್ಷೇತ್ರದಲ್ಲಿ, ಭರತ ಕ್ಷೇತ್ರದಲ್ಲಿ 24 ಆಗ್ತಾರೆ, ಅಲ್ಲಿ 20 ಇರ್ತಾರೆ. ಯಾಕಂತಂದ್ರೆ ವಿದೇಹ ಕ್ಷೇತ್ರದಲ್ಲಿ ವಿದ್ಯಮಾನ ಬೀಜ ತೀರ್ಥಂಕರ ಅಂತ ಹೇಳ್ತಾರೆ. ಸಾಕ್ಷಾತ್ ಅಲ್ಲೇ ಇರ್ತಕ್ಕಂಥ ತೀರ್ಥಂಕರ 20 ಇರ್ತಾರೆ, ಆಗ್ತಾ ಇರ್ತಾರೆ. ಒಬ್ಬರು ಹೋದ್ರಂತ ಮತ್ತೊಬ್ರು ಆಗ್ತಾ ಇರ್ತಾರೆ. 20 ಅಂತೂ ಖಾಲಿ ಆಗಂಗಿಲ್ಲ, ಅಲ್ಲಿ ಯಾವಾಗಲೂ ಇರ್ತಾರೆ. ಅದಕ್ಕಾಗಿ 20 ಅಂತ ಹೇಳಿದ್ರು. ಅನಂತ ತೀರ್ಥಂಕರ ಆಗಿ ಹೋಗಿದ್ದಾರೆ, ಇನ್ನು ಈಗಲೂ ಆಗ್ತಾ ಇದ್ದಾರೆ, ಮುಂದೂ ಆಗ್ತಾರೆ. ಅನಂತ ತೀರ್ಥಂಕರ ಆಗ್ತಾರೆ, ಖರೆ 20 ತೀರ್ಥಂಕರ ಸ್ಥಾನ ಖಾಲಿ ಆಗಂಗಿಲ್ಲ. ಅದಕ್ಕಾಗಿ 20 ಹೇಳ್ತಾರೆ. ಅಣುರಥ, ಅಣು ಅಂದ್ರೆ ಸಣ್ಣದು, ಮಹಾ ಅಂದ್ರೆ ದೊಡ್ಡದು, ಜಾಸ್ತಿ. ಮಹಾರಥ ಮುನಿಗಳಿಗಿರ್ತದೆ, ಅಣುರಥ ಶ್ರಾವಕರಿಗಿರ್ತದೆ. ಶ್ರಾವಕರಿಗೆ ಮಹಾರಥ ಪಾಲನೆ ಮಾಡಕ್ಕಾಗಲ್ಲ, ಅದಕ್ಕಾಗಿ ಆಚಾರ್ಯರು ಅಣುರಥ ಧಾರಣ ಮಾಡ್ರಿ ಅಂತ ಹೇಳಿದ್ದಾರೆ. ಅಣು ಅಂದ್ರೆ ಸ್ವಲ್ಪ, ಸ್ವಲ್ಪ ಮಾತ್ರದಲ್ಲಿ, ಪೂರ ಇಲ್ಲ, ಪೂರ ಇಲ್ಲ. ಅಹಿಂಸಾ, ಸತ್ಯ, ಅಚೌರ್ಯ, ಬ್ರಹ್ಮಚಾರ್ಯ, ಅಪರಿಗ್ರಹ, ಇವು ಪೂರ ರೀತಿಯಿಂದ ಪಾಲನೆ ಮಾಡ್ತಾರೆ ಮುನಿಗಳು. ಶ್ರಾವಕರು ಪೂರ ಪಾಲನೆ ಮಾಡಕ್ಕಾಗಲ್ಲ. ಅಲ್ಪ ಸಮಯದಲ್ಲಿ ಶ್ರದ್ಧಾ ಇಟ್ಟು ಎಷ್ಟಾಗತ್ತೋ ಅಷ್ಟು ಪಾಲನೆ ಮಾಡ್ತಾರೆ, ಅದಕ್ಕೆ ಅನುರಥ ಅಂತ ಹೇಳ್ತಾರೆ.
ಕಷಾಯಗಳು ಪಾಪ ಕರ್ಮ ಅಂತ ಯಾಕೆ ಹೇಳಿದಾರೆ? ಕಷಾಯ ಚಾರಿತ್ರ ಮೋಹಿನಿಯ ಕರ್ಮ ಇದಾವೆ. ಚಾರಿತ್ರದ ಮೋಹಿನಿಯ ಕರ್ಮ ಇರೋದ್ರಿಂದ ಈ ಆತ್ಮನಿಗೆ ಸಂಯಮ ಧಾರಣ ಮಾಡಕ್ ಕೊಡಂಗಿಲ್ಲ. ಅದಕ್ಕೆ ಪಾಪ ಕರ್ಮ ಅಂತ ಹೇಳಿದ್ದಾರೆ. ಆತ್ಮನನ್ನ ಹೊಲಸು ಮಾಡ್ತಾ ಇರ್ತಾವ. ನಿಮ್ಗೆ ಹೆಂಗೆ ಶರೀರ ಬೆವರು ಹೊಲಸು ಮಾಡ್ತದೆ, ಧೂಳು ಬಂದು ಕೂತ್ಕೊಂತ ಹೊಲಸು ಮಾಡ್ತದೆ, ಅದೇ ತರ ಆತ್ಮನನ್ನು ಹೊಲಸು ಮಾಡುವಂತ ವಸ್ತು ಅಂತಂದ್ರೆ ಕಷಾಯ. ನಿಮ್ ಮನೆ ಹಿಂದೆ ಗಟಾರ ಹೋಗ್ತಾ ಇರ್ತದೆ. ಗಟಾರ ಅಂದ್ರೆ ಏನಂತಾರೆ? ತಿಪ್ಪೆ, ಕೊಳಚಿ, ಚರಂಡಿ, ಗಟಾರ ಹೋಗ್ತಾ ಇರ್ತಾವಲ್ಲ. ಆತ್ಮನ ಮೇಲೂ ಗಟಾರ ಹೋಗ್ತಾ ಇರ್ತಾವ. ಗೊತ್ತೈತಿ ನಿಮ್ಗೆ? ಮಹಾರಾಜ್ ಸುಳ್ಳು ಹೇಳ್ತಾ ಇದ್ರು, ನಮ್ಮ ಮನೆ ಮುಂದೆ ಹೋಗ್ತಾವೆ ಇಲ್ಲ. ಆತ್ಮ ಮೇಲೂ 4 ಗಟಾರ ಇದೆ: ಕ್ರೋಧ, ಮಾನ್, ಮಾಯ, ಲೋಭ. ಇದರಿಂದ ಆತ್ಮ ಹೊಲಸಾಗ್ತಾ ಇರುತ್ತೆ. ಅದನ್ನ ಲಗಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ಬೇಕು. ಅದಕ್ಕೆ ಪಾಪ ಅಂತ ಹೇಳಿದ್ದಾರೆ. ಪಾಪವನ್ನ ದೂರ ಮಾಡ್ಬೇಕು ಅಂತ. ಹೇಳಿ. ಗೊತ್ತು, ಬಹಳ ಚೆನ್ನಾಗಿ ಪ್ರಶ್ನೆ ಕೇಳ್ತೀವಿ. ಹಿಂಗ್ ಮಾಡೋದು ಆಶೀರ್ವಾದ ಮೊದಲ. ದೇವ್ರ ಮೇಲೆ ಹಿಡಿಯಂಗಿಲ್ಲ, ಮುಂದೆ ಹಿಂದೆ ನಿಂತ್ಕೋಬೇಕು. ನೀನು ನೋಡಿ ಅವ್ರ ಮೇಲೆ ಹಿಡ್ತಿರು ಇಲ್ಲ, ಹಿಂದೆ ನಿಂತ್ಕೋಬೇಕು. ಎಲ್ಲರ ಕೈ ಛತ್ರಿ ಹೆಂಗ್ ಕೊಡೋದ? ಎಷ್ಟು ಛತ್ರಿ ತರೋದು? ಆ ಛತ್ರಿ ಮುಟ್ಕೊಂಡಿನಿ ಅಂತ ನನ್ನ ಭಾವನೆ ಆಗ್ಬೇಕು. ನಾನು ಸಹಿತ ಛತ್ರಿಯನ್ನು ಮುಟ್ಕೊಂಡಿನಿ. ನಾನು ಸಹಿತ ಛತ್ರಿಯನ್ನು ಮುಚ್ಕೊಂಡು ಛತ್ರ ನಮ್ಮ ಮುಂದೆ ಕಾಣ್ತಾ ಇರ್ಬೇಕು. ಹಿಂಗೆ ಛತ್ರತ್ರಿಯನ್ನ ಏರ್ಸುವಂತ ನಾನು ಮುಟ್ಕೊಂತ ಇದ್ದೀನಿ. ಈ ಭಾವನೆ ಅಲ್ಲಿ ಇರೋರು ಒಬ್ಬರೇ ಇರ್ತಾರ, ಇಬ್ರು ಇರ್ತಾರೆ. ಕರೆ ನೀವು ಸಹಿತ ಛತ್ರತ್ರನ ಏರ್ಸ್ತಾ ಇದೀವಿ. ಇದು ಬಹಳ ಮುಖ್ಯ ಪ್ರಶ್ನೆ ಐತಿ. ಛತ್ರತ್ರ ಯಾರು ಹಿಂಗೆ ಏರ್ಸುವಂತ ಆಕ್ಷನ್ ಮಾಡ್ತಾರೆ, ಮುಂದಿನ ಜನರಿಗೆ ಸಾಕ್ಷಾತ್ ಛತ್ರತೆಯನ್ನ ಏರ್ಸುವಂತ, ಅವ್ರ ಮೇಲೆ ಛತ್ರತ್ರ ಏರ್ಸ್ಕೊಳ್ಳುವಂತ ಶಕ್ತಿ, ಪುಣ್ಯ ಕಟ್ಟುವಂತಾರ ಅಂತ ಛತ್ರಪತಿ ಆಗ್ತಾರ. ಛತ್ರಪತಿ ಅಂದ್ರೆ ರಾಜ ಮಹಾರಾಜ. ಅವ್ರಿಗೆ ಛತ್ರ ಇರ್ತದ ಮೇಲೆ, ಪುಣ್ಯ ಕಟ್ಕೊಂತ ಇರ್ತಾರೆ. ಜಿನೇಂದ್ರ ಭಗವಂತರ ಮೇಲೆ ಛತ್ರ ಏರಿಸೋದು ಬಹಳ ಪುಣ್ಯದ ಕೆಲಸ ಐತಿ, ಮಾಡ್ಬೇಕು ಹಂಗೆ. ಮುಂದೆ ಚಿಹ್ನೆ, ಇದು ಸಿಂಬಲ್. ದೇವಿ ದೇವತೆಗಳಿಗೆ ಆಹಾರ ಕೊಡಬಾರದಂತ ಶಾಸ್ತ್ರದಾಗಿದೆ. ನೀವು ಗೊತ್ತೈತಿ, ಸರಿ ಇದೆ, ಕೇಳ್ತಾರೆ. ಚಿಹ್ನೆ ಯಾಕೆ ಹೇಳಿದ್ದಾರೆ ಆಹಾರ ಕೊಡಬಾರ್ದು ಅಂತಂದ್ರೆ ಅವ್ರಿಗೆ ನಿಯಮ ಸಂಯಮ ಇರಂಗಿಲ್ಲ, ರಾತ್ರಿ ಭೋಜನ ತ್ಯಾಗ ಇರಂಗಿಲ್ಲ. ನಿಮ್ಗೂ ಹೇಳ್ತಾ ಇದ್ದೀನಿ ಕೇಳಲಿ, ನಿಮ್ಗೂ ಹೇಳ್ತಾ ಇದ್ದೀನಿ ಕೇಳಲಿ. ಆಹಾರ ಕೊಟ್ಟ ದಿವಸ ಆದ್ರೂ ರಾತ್ರಿ ಭೋಜನ ತ್ಯಾಗ ಮಾಡ್ಕೋಬೇಕು. ನೀವು ಅವತ್ತು ತಿನ್ನಬಾರ್ದು ರಾತ್ರಿ ಭೋಜನ. ತಿಂದ್ರಿ ಅಂತಂದ್ರೆ ನಿಮ್ಮಂತ ಆಹಾರ ತಗೊಳ್ಳೋದು ತಪ್ಪಾಗಿರುತ್ತೆ. ನಮ್ದು ನೀವು ಆಹಾರ ಕೊಡಬಾರ್ದು. ಅವತ್ತಿನ ದಿವಸ ಆದ್ರೂ ಆಹಾರ ನೀವು ರಾತ್ರಿ ಭೋಜನ ತ್ಯಾಗ ಮಾಡ್ಬೇಕು. ಇವತ್ತು ಮಹಾರಾಜರಿಗೆ ಆಹಾರ ಕೊಡ್ತಾ ಇದ್ದೀನಿ, ತ್ಯಾಗ ಮಾಡಬೇಕು. ಮತ್ತೆ ರಾತ್ರಿ ಭೋಜನ ದೇವತೆಗಳಿಗೆ ಹೆಂಗ್ ತಂಗಿಲ್ಲ ಅಂದ್ರೆ ಊಟ ಮಾಡ್ತಾರು. ಕೇಳಿ, ಅವ್ರ ರಾತ್ರಿ ಭೋಜನ ಯಾಕೆ ತ್ಯಾಗ ಇರಲ್ಲ ಅಂದ್ರೆ ಅವ್ರಿಗೆ ಹಸಿರು ಆಯ್ತು ಅಂದ್ರೆ ರಾತ್ರಿಯಲ್ಲೂ ಕೂಡ ಕಂಠದಲ್ಲಿ ಅಮೃತ ಇಳಿದು ಹೋಗ್ತದೆ, ಹೊಟ್ಟೆ ಒಳಗೆ ಹಸುವೆ ಹೋಗ್ಬಿಡುತ್ತೆ ಅವ್ರಿಗೆ. ರಾತ್ರಿಯಲ್ಲೂ ಕೂಡ ಆಗುತ್ತೆ. 24 ಗಂಟೆ ಅವ್ರದ್ದು ಊಟ ಆಗ್ತಾನೆ ಇರ್ತದೆ. ಯಾವಾಗಾಗುತ್ತೋ ಗೊತ್ತಾಗಲ್ಲ, ಆಗ್ಬಿಡ್ತದೆ. ಅಂದ್ರೆ ರಾತ್ರಿ ಭೋಜನ ತ್ಯಾಗ ಇರಂಗಿಲ್ಲ. ಮತ್ತೆ ಯಾವುದೇ ನಿಯಮ ಸಂಯಮ ಮನುಷ್ಯರಂಗೆ ಪಾಲನೆ ಮಾಡಕ್ ಬರಂಗಿಲ್ಲ. ಅವಕ್ಕೆ ಅಸಹ್ಯವೇ ಇರ್ತಾವ. ಅದಕ್ಕಾಗಿ ಆಹಾರ ಕೊಡಕ್ ಬರಂಗಿಲ್ಲ. ಮತ್ ನಿಮ್ಮಂಗೆ ಅತಿಥಿ ಭೋಜನ, ನಿಮ್ಗೆ ಅತಿಥಿ, ನೀವು ಮುನಿಗಳಿಗೆ ಆಹಾರ ಮಾಡಿ ನೀವು ಆದ್ರೆ ಊಟ ಮಾಡ್ತೀರಿ. ಆದ್ರೆ ದೇವತೆಗಳಿಗೆ ಅದನ್ನ ತಿನ್ನಕ್ ಬರಂಗಿಲ್ಲ. ಆಹಾರ ಮಾಡಿದ್ರು ಅಂತ ಇಟ್ಕೊಳ್ರಿ, ಹೆಂಗ ಮಾಡಿದ್ರು, ಆದ್ರೆ ಅದನ್ನ ತಿನ್ನಕ್ ಬರಂಗಿಲ್ಲ ಅವರಿಗೆ. ಅವರಿಗೆ ಅಮೃತ ಆಹಾರ ಆಗ್ತದೆ. ಕಂಠದಲ್ಲೇ ಹಸುವೆ ಆದ ನಂತರ ಕಂಠದಲ್ಲಿ ಅಮೃತ ಉತ್ಪನ್ನ ಆಗುತ್ತೆ, ಹೊಟ್ಟೆಯಲ್ಲಿ ಇಳಿದು ಹೋಗುತ್ತೆ, ಹಸುವೆ ದೂರ ಆಗ್ತದೆ.
ಭಾಳ ಸರಿ ನೋಡಿದ್ರೆ ಸುಮ್ಮನೆ ಕುತ್ಕೊಳ್ಳೋದು ನೀವು. ಸರಿಯಾಗಿ ಕುತ್ಕೊಳ್ರ. ಸರಿ ಕುತ್ಕೊಳ್ಳ ನೀನು. ಮುಂದೆ ಮತ್ತೆ ಚಿಹ್ನೆ ಸಿಂಬಲ್ ಅಂತ ಹೇಳ್ತಾರೆ. ಜೈನ್ ಧರ್ಮದಲ್ಲಿ ಶಾಸ್ತ್ರದಲ್ಲಿ ಬಗೋಲ್ ಖಗೋಲ್ ಅಂತ ಐತಿ. ಬಗೋಲ್ ಅಂದ್ರೆ ಕೆಳಗಂದೆಲ್ಲ, ಭೂಮಿ ಎಷ್ಟು ಹತ್ರ ಇದೆ, ಎಷ್ಟು ದೂರ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಸಮುದ್ರ ಇದೆ, ಇದು ಭೂಗೋಲ್ ಆಯ್ತು. ಖಗೋಲ್ ಅಂದ್ರೆ ಮೇಲೆ ಏನೈತದಲ್ಲ. ದೇಶ ಅಂದ್ರೆ ಪ್ರಪಂಚ ಅಂದ್ರೆ ಏನು, ಇದೆಲ್ಲ ಜೈನ್ ಧರ್ಮದಲ್ಲಿ ಬಹಳ ವಿಸ್ತಾರವಾಗಿ ವರ್ಣನೆ ಇದೆ. ಅದೇನು ಜೈನ್ ಸಿಂಬಲ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಹಿಂದೆ ಇದೆ. ಆ ಜೈನ್ ಸಿಂಬಲ್ ಏನಿದೆ ಅದು ಮಾತ್ರ ಲೋಕಾಕಾಶ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅದಕ್ಕೆ? ಲೋಕಾಕಾಶ. ಅದ್ರ ಮಧ್ಯದಿಂದ ಕೆಳಗೆ ನರಕ, ಅದ್ರ ಮಧ್ಯದಿಂದ ಮೇಲ್ಗಡೆ ಸ್ವರ್ಗ, ಮಧ್ಯ ಏನೈತಿ ಮಧ್ಯಲೋಕ, ನಾವಿರ್ತಕ್ಕಂಥ ಸ್ಥಾನ ಅದು ಮಧ್ಯಲೋಕ. ಅಸಂಖ್ಯಾತ ದ್ವೀಪ ಸಮುದ್ರ, ಅದ್ರೊಳಗೆ ಜೀವ ಇರ್ತಾವ, ಅದ್ರ ಹೊರಗೆ ಜೀವ ಇರಂಗಿಲ್ಲ. ಜೀವ ಹೊರಗೆ ಏನೈತೆ ಆ ಲೋಕಾಕಾಶ ಇದೆ. ಲೋಕಾಕಾಶ ಇಲ್ಲ, ಆಕಾಶ ಒಂದೇ ಇದೆ. ಅದಕ್ಕಾಗಿ ಆ ಚಿಹ್ನೆಯನ್ನ ಲೋಕಾಕಾಶ ಅಂತ ಹೇಳ್ತಾರೆ. ಸ್ವರ್ಗ ಮೋಕ್ಷ ಅದೆಲ್ಲ ಅದ್ರೊಳಗೆ ಇದೆಲ್ಲ. ನರಕ 7 ನರಕ, 16 ಸ್ವರ್ಗ, ವಿಮಾನಗಳು, ಮೋಕ್ಷ ಸ್ಥಾನ, ಸಿದ್ಧ ಶಿಲ ಎಲ್ಲ ಅದರೊಳಗೆ ಇದೆ ಲೋಕಾಕಾಶದಲ್ಲಿ. ಅದಕ್ಕೆ ಜೈನ್ ಧರ್ಮದಲ್ಲಿ ಸಿಂಬಲ್ ಅಂತ ಹೇಳ್ತಾರೆ, ಅಥವಾ ಚಿಹ್ನೆ. ಸರಿ ಐತಿ ಪ್ರಶ್ನೆ. ನರಕದೊಳಗ ಕಡಿತಾರ ಪಾಪ ಹತ್ತಲ್ಲನ, ಇಲ್ಲೂ ಕಡಿತಾರ ಪಾಪ ಹತ್ತಲ್ಲ, ಇಲ್ಲೂ ಹತ್ತದ ಹೋಗಲ್ಲ. ಕೇಳ್ತಿದ್ರಿ? ಇಲ್ಲೂ ಸಹಿತ ಜೀವಿಗಳನ್ನು ಕಡ್ದು ಬಡ್ದು ತಿಂತಾರಲ್ಲ, ಪಾಪ ಹತ್ತಲ್ಲ? ಹತ್ತದ, ಅಲ್ಲೂ ಹತ್ತದೆ. ಅಲ್ಲಿ ಮತ್ತೂ ಜಾಸ್ತಿ ಎಲ್ಲ ಅಶುಭ ಇರ್ತದೆ. ಅಲ್ಲಿ ನೋಡೋದು, ಕೇಳೋದು, ಮಾತಾಡೋದು, ಸ್ಪರ್ಶ ಮಾಡೋದೆಲ್ಲ ಅಶುಭ ಇರ್ತದೆ. ಅದಕ್ಕೆ ಅದು ಪಾಪ ಹತ್ತದ. ಕಷಾಯ ಅಂದ್ರೆ ಏನು? ಕಷಾಯ ಅಂದ್ರೆ ಕಷಾಯ, ಶುಂಠಿ ಕಾಸು ಕುಡಿಯೋದು. ಕಷಾಯ ಅಂದ್ರೆ ಹಂಗೆ ಕುಡಿಯೋದು. ಕಷಾಯ ಅಂದ್ರೆ ಅದು ಮನಸ್ಸೈತಿ, ಮನದ ವಿಚಾರ ಐತೆ, ಅದು ಕಾಣಿಸಂಗಿಲ್ಲ. ನೋ ಕಷಾಯ ಅಂತ ಹೇಳ್ತಾರೆ. ಅಥವಾ ನೋ ಕಷಾಯ ಅಂದ್ರೆ 9 ಇರ್ತಾವ. ಅನಿಂದ್ರಿಯ ಐತೆ ಮನಸ್ಸು. ಇದು ಅಕಷಾಯ ಅಂದ್ರೆ ಹಾಸ್ಯ, ರತಿ, ಅರತಿ, ಶೋಕ್, ಭಯ, ಜಿಗುಪ್ಸ, ಸ್ತ್ರೀವೇ, ಪುರುಷವೇ, ನಪುಂಸಕ, ಇದು 9 ಇದಾವು. ಈ ಕಷಾಯ ಜೊತೆಗೆ 5 ಅಂದ್ರೆ ಅವು ಕಷಾಯ ಇರ್ತವೆ. ಈ ಕ್ರೋಧಮಾನ್ ಮಾಯಲೋಭ ನಮ್ಮಿಂದ ದೂರ ಆಯ್ತು ಅಂದ್ರೆ ಅವು ಕಷಾಯ ಇರಲ್ಲ. ಅದಕ್ಕಾಗಿ ಕಷಾಯ ಇರ್ತಾವ. ಒಳಗಿದ್ರು ಕೂಡ ಇಲ್ಲಿದ್ದಂಗೆ ಇರ್ತವೆ. ಇವ್ರ ಜೊತೆಗಿದ್ರೆ ಅವು ಹಂಗೆ ಕೆಲಸ ಮಾಡ್ತಾ ಇರ್ತಾವ. ಅದಕ್ಕಾಗಿ ನೋ ಕಷಾಯ ಅಂತ ಹೇಳ್ತಾರೆ. ರತ್ನದ ಮಳೆ ಗೊತ್ತಾಗ್ಬಿಡು. ತೀರ್ಥಂಕರರು ತಾಯಿಯ ಗರ್ಭದಿಂದ ಬಂದು ಜನ್ಮ ತಾಳುವಾಗ ದೇವತೆಗಳಿಂದ ರತ್ನ ವೃಷ್ಟಿ ಆಗ್ತದೆ, ಮಳೆ ಆಗ್ತದೆ, ರತ್ನದ ಮಳೆ ಆಗುತ್ತೆ. ಇದು ಕಾಣಿಸ್ತವು. ಖರೆ ಈ ಪಂಚಮ ಕಾಲದಲ್ಲಿ ಹುಟ್ಟಿದಂತ ಕೇಳಿದ್ರೆ ಉತ್ತರ ಎಲ್ಲರೂ ಕೇಳ್ಬೇಕು. ಒಬ್ಬರು ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಉತ್ತರ ಕೇಳ್ಕೋಬೇಕು. ಈ ಭೂಮಿ ಮೇಲೆ 5 ಖರೆ ಈ ಪಂಚಮ ಕಾಲದಲ್ಲಿ ಹುಟ್ಟಿದಂತ ನಮ್ಮಂತ ಪುಣ್ಯಹೀನ ಜೀವಿಗಳಿಗೆ ಅವು ಕಲ್ಲಿನ ರೂಪ ಕಾಣ್ತಾವ. ಹೆಂಗ್ ಕಾಣ್ತವೆ? ಕಲ್ಲು, ಮಣ್ಣಿನ ರೂಪ ಕಾಣ್ತಾವ. ಇಲ್ಲೂ ಇದೆ ಒರಿಜಿನಲ್ ರತ್ನ, ಅವಾಗೆಲ್ಲ ಬಿದ್ದಿದ್ದು ಎಲ್ಲೂ ಹೋಗಿಲ್ಲ. ಅವು ಯಾರು ತಗೊಂಡು ಹೋಗಿ ಬರಲ್ಲ ಅಂತ ಸಾಕು. ಈಗ ನೀನೇ ಒಂದು ಬುಟ್ಟಿ ರತ್ನ ಎತ್ತಿಟ್ಕೊಂಡು ಇಟ್ಕೋ, ಜನ್ಮಾಭಿಷೇಕ ಆಗಿಟ್ಟು ಬುಟ್ಟಿ ತುಂಬಿಟ್ಕೊಂಡೆ, ಕಾಣ್ತಾವ ರತ್ನ. ಇದು ಪುಣ್ಯ ನಮ್ಮ ಜೀವಿಗೆ ಮಾತ್ರ ಸಿಗ್ತದೆ.
ಬಹಳ ಕಮ್ಮಿ ಇದೆ ಈ ಪಂಚಮಕಾಲ ಲೋಕದೆಲ್ಲ ಎಲ್ಲ ಜೀವ ಪುಣ್ಯ ಕಮ್ಮಿ ಮಾಡ್ಕೊಂಡು ಬಂದಿರ್ತಾವ ಪಂಚಮಕಾಲ ಕಾಣಿಸಂಗಿಲ್ಲ. ಹಾ ಯಾಕ ತೀರ್ಥಂಕರ ಯಾಕೆ ಆಗ್ತಾರೆ? ಲೋಕ ಕಲ್ಯಾಣ ಮಾಡ್ಲಿಕ್ಕೆ. ಆಯ್ತು, ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರ ಅಂದ್ರೆ ಏನು? ಸಮ್ಯಕ್ ಅಂದ್ರೆ ಸತ್ಯ. ಇದರಲ್ಲಿ ದರ್ಶನ, ಜ್ಞಾನ, ಚಾರಿತ್ರ ಕೋರ್ಸ್ಗಳು ಸಮ್ಯಕ್ ಆಗತ್ತೆ. ಯಾಕ ಹರುಷ್ ಬಾಯ್ ಕೂತ್ಕೋ, ಈ ಕಡೆ ಬಾ. ಏನಾದ್ರು ಈಗ ಬಿಟ್ಟು ನಿನ್ ಬಿಡ್ತೀನಿ ಹೋಗ್ಬೋದು. ನಾನು ಪ್ರವಚನ ನಿಮ್ಗೆ ಬಂದಿರ ಕಾಕುಗಳು, ನೀವು ಹೋಗ್ಬೋದಾ? ನೀವು ಮಾಡೋತ್ತಾಯ್ತು ಬಂದು ಏನ್ ಹೇಳ್ತಾರೆ? ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರ. ಈ ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರ ಅಂದ್ರೆ ಜ್ಞಾನ ದರ್ಶನ ಚಾರಿತ್ರ ಐತಿ. ಇದನ್ನ ಮಹಾಪುರುಷರು ಸಹಿತ ತೀರ್ಥಂಕರ ಸಹಿತ ಇದನ್ನು ಧಾರಣ ಮಾಡಿದ್ರು. ಅವ್ರು ಧಾರಣ ಮಾಡಿದಂತ ವಸ್ತು ಐತಿದು. ನಮ್ಮಂತ ಪಾಪಿ ಜೀವಿಗಳು ಅದನ್ನ ಧಾರಣ ಮಾಡ್ಲಿಕ್ಕೆ ಏನ್ ತಪ್ಪಿಲ್ಲ. ಸಮ್ಯಕ್ ದರ್ಶನ ಅಂದ್ರೆ ಕರೆ ದೇವ್ ಶಾಸ್ತ್ರ ಗುರುಗಳು ಅನ್ಸೋದು. ಸಮ್ಯಕ್ ಜ್ಞಾನ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು. ಸಮ್ಯಕ್ ಚಾರಿತ್ರ ಅಂದ್ರೆ ಅವ್ರು ಹೆಂಗ್ ನಡೆದರು ಆ ರಸ್ತೆಯಲ್ಲಿ ನಾವು ಕೂಡ ನಡೆಯೋದು. ಇದು ಸಮ್ಯಕ್ ಚಾರಿತ್ರ. ಸಂಕ್ಷಿಪ್ತ ನಿಮ್ಗೆ ಹೇಳಿನಿ. ಆ ಮಹಾಪುರುಷ ಧಾರಣ ಮಾಡುವಂತ ನಾವು ಧಾರಣ ಮಾಡೋದು ನಮ್ದು ಆತ್ಮ ಕಲ್ಯಾಣ ಆಗ್ತದೆ. ಮತ್ತೆ ಯಾರಿಗಾರೆ ಯಾವ ತೀರ್ಥಂಕರ ಖಡ್ಗಾಸನ, ಯಾವ ಕೆಲವರು ಪದ್ಮಾಸನದಲ್ಲಿ, ಕೆಲವರು ಖಡ್ಗಾಸನ. ಯಾರಿಗೆ ನಿಂತ್ಕೊಂಡು ಮುಗಿಸ್ಕೋಬೇಕಾಯ್ತು ಹೋದ್ರು, ಯಾರು ಕುತ್ಕೊಂಡು ಹೋಗ್ಬೇಕಾಯ್ತು ಹೋದ್ರು. ನೋಡ್ರಿ, ನಮಗ ಅವ್ರ ರಸ್ತೆ ನಡೆದೈತೆ. ಅವರ ಕಾಲದ ಚಿಹ್ನೆಯಿಂದ ಹೋಗೋದೈತೆ, ಹೋದಲ್ಲ. ಅವ್ರು ಯಾಕೆ ಹೋದ್ರು, ಯಾಕಿದ್ರು ಅಂತ ಹೇಳೋ ಪ್ರಶ್ನೆ ಇಲ್ಲ. ಆದ್ರೆ ಎಲ್ಲ ತೀರ್ಥಂಕರು ಪದ್ಮಾಸನ ಹೋಗ್ಯಾರೆ, 3 ತೀರ್ಥಂಕರು ಮಾತ್ರ ಖಡ್ಗಾಸನ ಹೋಗ್ಯಾರೆ. ಆದಿನಾಥರು, ನೇಮಿನಾಥರು, ಮಹಾವೀರರು. 3 ತೀರ್ಥಂಕರು ಖಡ್ಗಾಸನ ಹೋಗ್ಯಾರ. ಯಾಕೆ ಹೋದ್ರು? ಹಿಂಗೂ ಮೋಕ್ಷಕ್ಕೆ ಹೋಗಕ್ಕಾಗಂದ್ರೆ ನಮಗ್ ತೋರಿಸ್ಕೊಳಕ್ ಹೋಗ್ಯಾರ. ನಿಂತ್ಕೊಂಡು ಮೋಕ್ಷಕ್ಕೆ ಹೋಗ್ಬೋದು, ಕುತ್ಕೊಂಡು ಹೋಗ್ಬೋದು. ಕುತ್ಕೊಂಡು ಹೋಗೋದನ್ನ ಆರಾಮಾಗಿ ನಿದ್ರೆ ಮಾಡ್ತಾ ಕುತ್ಕೊಳ್ಳೋದಿಲ್ಲ. ಜಾಗ್ರತ ಆತ್ಮನಲ್ಲಿ ಮಗ್ನ ಆದ್ರೆ ಹೋಗ್ಬೋದು. ನಿಂತ್ಕೊಂಡು ಸಹಿತ ತೂಗಾಡೋದು, ಆ ಕಡೆ ಕಡೆ ನೋಡೋ ನಡೆಯಂಗಿಲ್ಲ. ಆತ್ಮನಲ್ಲಿ ಮಗ್ನಾಗಿ ನಿಂತ್ಕೊಂಡಿದ್ರೆ ವಜ್ರ ಋಷಭ ನಾರಸನ ಸಮ ವಜ್ರದಂಗೆ ಇರ್ತದೆ ನಾವು ಶರೀರ ಗಟ್ಟಿ, ಏನಾಗಲ್ಲ. 1 ವರ್ಷ ನಿಂತಿದ್ರು ಬಾಹುಬಲಿ ಭಗವಂತರು. ಎಷ್ಟು ವರ್ಷ? 1 ವರ್ಷ ನಿಂತಿದ್ರು. ಅದು ಹೇಳ್ತಾರೆ ಒಂದೊಂದು ಶಾಸ್ತ್ರದಲ್ಲಿ, ಒಂದೇ ಬಟ್ಟನ್ ನಿಂತಿರೋದು. ಹೆಂಗ್ ನಿಂತ್ಕೊಂಡಿರ್ಬೇಕು, ಎಷ್ಟು ಶಕ್ತಿ ಇರ್ಬೋದು ಅವ್ರ ಶರೀರ. ಅವಾಗ ಹಂಗಿತ್ತು ಮಹಾಪುರುಷದ್ದು. ಏನಾಗುತ್ತಿಲ್ಲ, ಮಳೆಯಲ್ಲಿ ನಿಂತ್ಕೊಂಡ್ರು ಕೂಡ ಏನಾಗುತ್ತಿಲ್ಲ. ನೀವೊಂದ್ ಸ್ವಲ್ಪ ಮಳೆಯಲ್ಲಿ ಹೋಗಂದ್ರೆ ಸರ್ ಬರ ಇದು ಮಾಡ್ತೇವೆ. ಹಂಗೆ ಬೇರೆ ಮಳೆ ಇತ್ತು, ಹೋಗ್ಲೇಬೇಡ ಅಂದ್ಬಿಟ್ಟೆ ನಾನು ರೈಲಿಗೆ. ಅದಕ್ಕಾಗಿ ಇಷ್ಟೇ ಸಾಕ. ಎಲ್ಲರೂ ಪ್ರಶ್ನೆ ಕೇಳಿದ್ರೆ